ಕರಿಯಪ್ಪ ಏನು ಅಂದ್ರೆ ಕುಳ್ಳಿಗೆ ನನ್ನಲ್ಲಿ ನನ್ಕಿಂತ ಒಂದು 25% ಸೈಜ್ ಇದ್ದಾನೆ ಅಷ್ಟೇ. ಕುಳ್ಳ ಲುಂಗಿ ಎತ್ತು ಕಟ್ಟಿರ್ತಾನೆ ಪೂರ್ತಿ ಮೇಲ್ಗಡೆಗೆ, ಯಾವಾಗಲೂ ಆ ಪಟಾಪಟಿ ಲುಂಗಿ. ಆ ಲುಂಗಿ ಎಷ್ಟು ಮೇಲ್ ಕಟ್ಟಿರ್ತಾನೆ ಅಂತ ಹೇಳಿದ್ರೆ ಸಿಟಿನಲ್ಲಿ ಹಂಗೆ ಕಟ್ಟಿದ್ರೆ ಅಬ್ಜೆಕ್ಟ್ ಮಾಡ್ಬಿಡ್ತಾರೆ ಜನ. ಅಷ್ಟು ಮೇಲ್ ಕಟ್ಟಿರ್ತಾನೆ ಕರಿಯಪ್ಪ. ಆನೆ ಕಾಣಿಸ್ತಾ ಇದೆ, ಆನೆಗೆ ಕರಿಯಪ್ಪ ಕಾಣಿಸಲ್ಲ, ಯಾಕಂದ್ರೆ ಒಂದು ಪೊದೆ ಇತ್ತು ಅವ್ರ ಮಧ್ಯದಲ್ಲಿ. ಹಂಗಾಗಿ ಆನೆಗೆ ಮೇಕೆಗಳು ಕಾಣ್ತಾ ಇದೆ, ಮೇಕೆಗಳು ದನಗಳು. ಅದು ವನ್ಯಜೀವಿಗಳು ಬೇರೆ ಪ್ರಾಣಿಗಳು ಕಂಡ್ರೆ ಸಹಿಸ್ಕೊಳ್ತವೆ. ದೇ ಆರ್ ನಾಟ್ ವೆರಿ ಅಫ್ರೇಡ್ ಬಟ್ ದೇ ಆರ್ ಕೇರ್ಫುಲ್. ಸುಮಾರು ಹೊತ್ತು ನೋಡ್ತು, ಆದ್ರೆ ಹುಷಾರಾಗಿನೇ ಬಂತು. ಪೊದೆಗಳಿಂದೆಲ್ಲ ಆಚೆ ಬಿಟ್ಬಿಟ್ಟು ನೀರಿಗಿಳಿಯಕ್ಕೆ ಬಂತು. ಕರಿಯಪ್ಪ ಬೆಳ್ಳಮ್ಮ. ಚೆನ್ನಾಗಿದೆ ಹೆಸರು ಇದು. ಯು ಕಾಂಟ್ ಮೇಕ್ ಸಚ್ ಥಿಂಗ್ಸ್ ಅಪ್. ಅದು ಎಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ ಅವ್ರ ಹೆಸರುಗಳು. ದೇ ವರ್ ಮೇಡ್ ಫಾರ್ ಈಚ್ ಅದರ್ ತರ. ಏನೋ ಅದಕ್ಕೆ ಹೇಳಿದ್ರು ಯು ಕಾಂಟ್ ಮೇಕ್ ಥಿಂಗ್ಸ್ ಅಪ್ ಅಂತ. ಇಂಟರ್ನ್ಯಾಷನಲ್ ಟೈಗರ್ ವೀಕ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1 ಎಲ್ಲರೂ ಸ್ಟೋರಿ ಟೈಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನಮ್ಮ ಜೊತೆಲಿ ಈ ಸ್ಟುಡಿಯೋಲಿ ಕೂತಿದ್ದಾರೆ ಡಾಕ್ಟರ್ ಸಂಜಯ್ ಗುಬ್ಬಿ ಅವರು. ಸೊ ಸಂಜಯ್ ಅವರೇ, ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವತ್ತು ನಮ್ಮನ್ನ? ಇವತ್ತು ನೋಡಿ, ವನ್ಯಜೀವಿಗಳು ಅಂತ ಹೇಳಿದ್ಮೇಲೆ ದೇರ್ ಇಸ್ ಆಲ್ವೇಸ್ ಅ ಹ್ಯೂಮನ್ ಆಂಗಲ್ ಟು ಇಟ್ ಆಲ್ಸೋ. ನಮ್ಮಂತ ಜನಸಂಖ್ಯೆ ಹೆಚ್ಚಿರುವಂತ ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಹ್ಯೂಮನ್ ಅನಿಮಲ್ ಇಂಟ್ರಾಕ್ಷನ್ ಆಗ್ತಾನೆ ಇರುತ್ತೆ, ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ ದೇ ಆರ್ ನೆಗೆಟಿವ್, ಸಮ್ಟೈಮ್ಸ್ ದೇರ್ ಆಲ್ಸೋ ಕ್ಯಾನ್ ಆಲ್ಸೋ ಬಿ ಪಾಸಿಟಿವ್. ಹಾಗಾಗಿ ನನ್ನ ಮನೆಯಲ್ಲಿ ಕುತ್ಕೊಂಡಾಗ ಒಂದ್ಸಲ ಬಂಡೀಪುರದ ಹತ್ರ ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ಕೆರೆ ಇದೆ, ಮಾಲೇಗೌಡನ ಕಟ್ಟೆ ಅಂತ ಹೇಳಿ. ಆ ಕೆರೆಗೆ ಸುಮಾರು ಬೆಳಗ್ಗೆ 11:30-12 ಗಂಟೆಗೆ ಒಬ್ಬ ಕರಿಯಪ್ಪ ಅಂತ ಮೇಕೆ ಮತ್ತೆ ದನ ಓಡ್ಕೊಂಡ್ ಬರೋನು. ನನ್ಗೆ ಯಾವಾಗ್ಲೂ ಕರಿಯಪ್ಪನ ಕಂಡ್ರೆ ಕೋಪ. ಅದ್ರಲ್ಲೂ ಬೇಸಿಗೆನಲ್ಲಿ ಅವನು 11 ಗಂಟೆಗೆ ಒಂದ್ಸಲ ಬರ್ತಾನೆ, 3-3:30ಗೆ ಇನ್ನೊಂದ್ಸಲ ಬರ್ತಾನೆ, 2 ಸಲ ಬರ್ತಾನೆ. ಎರಡು ಒಂಥರ ಪೀಕ್ ಅನಿಮಲ್ ಟೈಮ್ ನನ್ನ ಪ್ರಕಾರ. ಅದೇ ಟೈಮ್ಗೆ ಆನೆನೂ ಬರ್ಬೇಕು ಕೆರೆಗೆ, ಇವನು ಕರಿಯಪ್ಪ ಬಂದು ಡಿಸ್ಟರ್ಬ್ ಮಾಡ್ತಾನಲ್ಲ ಅಂತ ನಂಗೆ ಯಾವಾಗಲೂ ಕರಿಯಪ್ಪನ ಮೇಲೆ ಕೋಪ. ಕರಿಯಪ್ಪ ಏನು ಅಂದ್ರೆ ಕುಳ್ಳಿಗೆ ನನ್ಕಿಂತ ಒಂದು 25% ಸೈಜ್ ಇದ್ದಾನೆ ಅಷ್ಟೇ. ಕುಳ್ಳ ಲುಂಗಿ ಎತ್ತು ಕಟ್ಟಿರ್ತಾನೆ ಪೂರ್ತಿ ಮೇಲ್ಗಡೆಗೆ, ಯಾವಾಗಲೂ ಆ ಪಟಾಪಟಿ ಲುಂಗಿ. ತಲೆಗೆ ಒಂದು ಟವಲ್ ಕಟ್ಟಿರ್ತಾನೆ, ಒಂದು ಕೈಯಲ್ಲೊಂದು ಹಳೆ ವಾಚ್ ಕಟ್ಕೊಂಡಿರ್ತಾನೆ, ಒಂದು ದೊಗಲೆ ಶರ್ಟ್. ಇದು ಒಂಥರ ಕರಿಯಪ್ಪಂದು ಔಟ್ಫಿಟ್ ಸ್ಟೈಲ್. ಒಂದು ಆ ಲುಂಗಿ ಎಷ್ಟು ಮೇಲ್ ಕಟ್ಟಿರ್ತಾನೆ ಅಂತ ಹೇಳಿದ್ರೆ ಸಿಟಿನಲ್ಲಿ ಹಂಗೆ ಕಟ್ಟಿದ್ರೆ ಅಬ್ಜೆಕ್ಟ್ ಮಾಡ್ಬಿಡ್ತಾರೆ ಜನ. ಅಷ್ಟು ಮೇಲ್ ಕಟ್ಟಿರ್ತಾನೆ ಕರಿಯಪ್ಪ ಲುಂಗಿನ. ಜೊತೆಗೆ ಅವನ ಜೊತೆಗೆ ಕಂಪನಿ ಅವನಿಗೆ ಬೆಳ್ಳಮ್ಮ ಅಂತ ಅವನ ಹೆಂಡತಿ. ಕರಿಯಪ್ಪ ಬೆಳ್ಳಮ್ಮ. ಚೆನ್ನಾಗಿದೆ ಹೆಸರು ಇದು. ಯು ಕಾಂಟ್ ಮೇಕ್ ಸಚ್ ಥಿಂಗ್ಸ್ ಅಪ್. ಅದು ಎಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ ಅವ್ರ ಹೆಸರುಗಳು. ದೇ ವರ್ ಮೇಡ್ ಫಾರ್ ಈಚ್ ಅದರ್ ತರ. ಏನೋ ಅದಕ್ಕೆ ಹೇಳಿದ್ರು ಯು ಕಾಂಟ್ ಮೇಕ್ ಥಿಂಗ್ಸ್ ಅಪ್ ಅಂತ. ಬೆಳಗ್ಗೆ 11 ಗಂಟೆಗೆ ಬರೋನು. ನಾವೆಲ್ಲ ಅಷ್ಟೊತ್ತಿಗೆ ಅವನ ಒಂದ್ ಸ್ವಲ್ಪ ಫ್ರೆಂಡ್ ಆಗಿದ್ದು. ಮನ್ಸಲ್ಲಿ ನಂಗೆ ಕೋಪ, ಆದ್ರೆ ದಿವಸ ಅವ್ನು ನನ್ಗೊಂಥರ ಮೆಸೆಂಜರ್ ಇದ್ದಂಗೆ. ಏನ್ ಕರಿಯಪ್ಪ ಆನೆ ನೋಡ್ದ ಅಂದ್ರೆ, ಇಲ್ಲ ಸ್ವಾಮಿ ಇವತ್ತೇನು ಇಲ್ಲ, ಎಲ್ಲೂ ಇಲ್ಲ, ಇಲ್ಲಿ ಆ ಕಡೆ ಬೆಟ್ಟದ ಮೇಲೆ ಇದ್ವು, ಬತ್ತವ್ ತಗೊಳ್ಳಿ ಸುಮ್ನೆರಿ ನೀವು ನೋಡಿರಂತೆ ಅಂತ ನನ್ನನ್ನೇ ಕಂಫರ್ಟ್ ಮಾಡೋದವನು. ಬತ್ತವ್ ತಗೊಳ್ಳಿ ನೀವು ನೋಡಿರಂತೆ ಅಂತ. ಹಂಗಾಗಿ ನನ್ಗೆ ಕರಿಯಪ್ಪನಿಗೆ ಬಹಳ ದಿವಸದಾಗ್ಲೇ ಫ್ರೆಂಡ್ಶಿಪ್ ಆಗಿತ್ತು. ಆದ್ರೂ ನಂಗೆ ಮನ್ಸಲ್ಲಿ ಕರಿಯಪ್ಪನ ಕಂಡ್ರೆ ಸ್ವಲ್ಪ ದ್ವೇಷ. ಬಂದು ಡಿಸ್ಟರ್ಬ್ ಮಾಡ್ತಾನೆ ವೈಲ್ಡ್ ಲೈಫ್ಗೆ ಅಂತ. ಆದ್ರೆ ಕರಿಯಪ್ಪ ಅದೇ ಹಳ್ಳಿಯವನು, ಅಲ್ಲೇ ಹಳ್ಳಿಯವನು, ಪ್ರತಿ ದಿವಸ ಕರ್ಕೊಂಡ್ಬರ್ತಾನೆ. ಆದ್ರೆ ಒಂದು ದಿವಸ ನಡೆದ ಘಟನೆ, ಮಾರ್ಚ್ ತಿಂಗಳಲ್ಲಿ ನನ್ನ ದೃಷ್ಟಿಕೋನ, ಕರಿಯಪ್ಪನಂತವ್ರನ್ನ ನೋಡೋ ದೃಷ್ಟಿಕೋನನೇ ಬಹಳಷ್ಟು ಬದಲಾಯಿತು. ಮತ್ತೆ ಕರಿಯಪ್ಪನ ಬಗ್ಗೆ ಬಹಳ ಪ್ರೀತಿ ಪ್ರಾರಂಭ ಆಯ್ತು. ಅವತ್ತು ಮಾರ್ಚ್ ಮಧ್ಯಾಹ್ನ ಒಂದು 3-3:30 ಇರ್ಬೋದು, ಕರಿಯಪ್ಪ ಬಂದಿದ್ದಾನೆ. ಅವ್ರು ಬಂದ್ರೆ ಏನ್ ಮಾಡ್ತಾರೆ, ಮಧ್ಯಾಹ್ನ 3 ಗಂಟೆ, ಬೆಳಗ್ಗೆ 11 ಗಂಟೆಗೆ ಮಾತಾಡ್ಸೋರು ಅವ್ನಿಗೆ ಟೈಮ್ ಇಲ್ಲ, ಲಾಗಿನ್ ಆಗಿರ್ತಾನೆ ಇನ್ನು ಕೆಲ್ಸಕ್ಕೆ ಅವಾಗಿನ್ನು. ಸೊ ಈಸ್ ವೆರಿ ಬಿಸಿ. ಕರಿಯಪ್ಪ ಜಾಸ್ತಿ ಮಾತಾಡ್ತಿರಲಿಲ್ಲ, ಬೆಳಗ್ಗೆ ಮಾತಾಡೋ ಹೋಗ್ಬೇಕು ಸ್ವಾಮಿ ಅಂತ ಹೇಳಿ ಹೊಟ್ಟೋಗ್ಬಿಡೋನು, ಮೇಕೆ ಹೋಗ್ತವೆ ಓಡೋಗ್ಬಿಡ್ತವೆ ಅಂತ ಹೇಳಿ. ಆದ್ರೆ 3-3:30 ಬಂದಾಗ ಫುಲ್ ರಿಲ್ಯಾಕ್ಸ್ಡ್ ಅವನು, ಚಿಲ್ಡ್ ಟೈಮ್. ಅಲ್ಲಿ ನಮ್ಮ ಮನೆ ಮತ್ತೆ ಕೆರೆ ಪಕ್ಕದಲ್ಲೊಂದು ತಾರೆ ಮರ, ಟರ್ಮಿನೇಲಿಯಾ ಬ್ಯಾಲರಿಕಾ ಅಂತ ಹೇಳಿ, ಆ ಮರದ ಕೆಳಗಡೆ ಮಲ್ಗ್ಬಿಡೋನು. ಒಂಥರ ಅವನು ಅವನ ಹೆಂಡತಿ ಇಬ್ರು ಅಲ್ಲಿ ಕುತ್ಕೋತಾರೆ. ಸುತ್ತ ಮೇಕೆಗಳು, ಒಂದು ದನಗಳು, ಅವನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿರ್ತದೆ ನೆರಳಲ್ಲಿ. ಬೇಸಿಗೆ ಬೇರೆ ಅಲ್ಲ, ಬಿಸಿಲಾಗಿರುತ್ತೆ. ಅದು ಸ್ವಲ್ಪ ಹೊತ್ತೊಂದು 10 ನಿಮಿಷ ರೆಸ್ಟ್ ಆದ್ಮೇಲೆ ಬೆಳ್ಳಮ್ಮ ಹೋಗ್ಬಿಟ್ಟು ತಾರೆ ಮರದ ಕೆಳಗಡೆ 3 ಕಲ್ಲು ಇಟ್ಬಿಟ್ಟು ಟೀ ಮಾಡ್ತಾಳೆ, ಬ್ಲಾಕ್ ಟೀ, ಕಪ್ ಟೀ. ನಾವೇನ್ ಇವಾಗ ಫ್ಯಾಷನ್ ಆಗಿ ಬ್ಲಾಕ್ ಟೀ ಕುಡಿತೀವಿ, ಅದಕ್ಕೆ ಅವ್ರಿಗೆ ಬಹಳ ವರ್ಷದಿಂದ ಕುಡಿತಾರೆ. ಅವರಿಬ್ರು ಟೀ ಮಾಡ್ತಾರೆ, ಟೀ ಕುಡಿಯೋದು, ಹರಟೆ ಹೊಡಿಯೋದು ಎಲ್ಲ ಮಾಡ್ತಾರೆ. ಅವಾಗ ನಾನು ಮಾತಾಡ್ಸಿದ್ರೆ ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಮಳೆ ಗಾಸಿಪು, ವೈಲ್ಡ್ ಲೈಫು ಎಲ್ಲ ನಡೆಯುತ್ತೆ ಕರಿಯಪ್ಪನ ಜೊತೆ. ಅವಾಗ ಡೀಟೇಲ್ಸ್ ಜಾಸ್ತಿ. ಬೆಳಗ್ಗೆ ಆದರೆ ಕರಿಯಪ್ಪನ ಟೈಮ್ ಇರಲ್ಲ. ಹಂಗಾಗಿ ಅವತ್ತು ಮಧ್ಯಾಹ್ನ ಕರಿಯಪ್ಪ ಒಂಥರ ವಿಷ್ಣು ಥರ ಮಲಗಿಬಿಟ್ಟಿದ್ದ ಅವತ್ತು ಕೆರೆ ಏರಿ ಮೇಲೆ. ಫುಲ್ಲು ಎಡಗೈನ ತಲೆ ಕೊಟ್ಕೊಂಡು ಮಲಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಒಂದು ತಾರೆ ಮರದ ಕೆಳಗಡೆ ಮೇಕೆಗಳೆಲ್ಲ ಇದ್ದಾವೆ.
ಬೆಳ್ಳಮ್ಮ ಟೀ ಮಾಡ್ತಾ ಇದ್ದಾಳೆ. ಆ ಎದುರುಗಡೆ ಉತ್ತರ ದಿಕ್ಕಿನಲ್ಲಿ, ಕೆರೆಯ ಉತ್ತರ ದಿಕ್ಕಿನಲ್ಲಿ, ನಾರ್ತ್ ಸೈಡ್ ಆಫ್ ದ ಟ್ಯಾಂಕಲ್ಲಿ ಒಂದು ಟಸ್ಕರ್ ಆಚೆ ಬರೋಕ್ಕೆ ಶುರುವಾಯಿತು, ಟಸ್ಕರ್ ಕಾಣಿಸೋಕೆ ಶುರುವಾಯಿತು. ಎರಡು ದೊಡ್ಡ ಕೊಂಬುಗಳಿದಾವೆ, ಆದರೆ ಎರಡೂ ಕೊಂಬುಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ. ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಒಂಥರ ವಿಚಿತ್ರ ಶೇಪ್ ಇಂದು ಟಸ್ಕ್ಗಳು, ಅದಕ್ಕೆ ದಂತಗಳು ಬಂತು. ಅದು ಪೊದೆಗಳ ಮಧ್ಯೆ ನಿಂತ್ಕೊಂಡಿದೆ, ಯಾಕಂದ್ರೆ ಇಲ್ಲಿ ಕರಿಯಪ್ಪ ಇದ್ದಾನೆ ಎದುರುಗಡೆ, ಈ ಕಡೆ ಬದಿಯಲ್ಲಿ, ಕೆರೆ ಬದಿಯಲ್ಲಿ, ಮತ್ತೆ ಒಂದು ಮೇಕೆಗಳಿದಾವೆ, ಕುರಿಗಳಿದಾವೆ, ಎಲ್ಲ ಇದಾವೆ ಅಲ್ಲಿ. ಸುಮಾರು ಹೊತ್ತು ನೋಡ್ತಾ ಇದೆ. ಕರಿಯಪ್ಪನು ಹಂಗೆ ಮಲಗಿದಾನೆ. ಕರಿಯಪ್ಪಂಗೆ ಹೇಳಿದೆ, ಕರಿಯಪ್ಪ ಆನೆ ಬರ್ತಾ ಇದೆ ನೋಡಿ ಅಂತ. ಕರಿಯಪ್ಪ ಕುತ್ಕೊಂಡು ಚಕ್ಲ ಬಕ್ಲೆ ಹಾಕೊಂಡು ಆನೆ ನೋಡ್ತಾ ಕುತ್ಕೊಂಡ. ಕರಿಯಪ್ಪಂಗೆ ಆನೆ ಕಾಣಿಸ್ತಾ ಇದೆ, ಆನೆಗೆ ಕರಿಯಪ್ಪ ಕಾಣಿಸಲ್ಲ, ಯಾಕಂದ್ರೆ ಒಂದು ಪೊದೆ ಇತ್ತು ಅವ್ರ ಮಧ್ಯದಲ್ಲಿ. ಹಂಗಾಗಿ ಆನೆಗೆ ಮೇಕೆಗಳು ಕಾಣ್ತಾ ಇದೆ, ಮೇಕೆಗಳ ದನಗಳು. ವನ್ಯಜೀವಿಗಳು ಬೇರೆ ಪ್ರಾಣಿಗಳು ಕಂಡ್ರೆ ಸಹಿಸ್ಕೊಳ್ತವೆ. ದೇ ಆರ್ ನಾಟ್ ವೆರಿ ಅಫ್ರೇಡ್, ಬಟ್ ದೇ ಆರ್ ಕೇರ್ಫುಲ್. ಸುಮಾರು ಹೊತ್ತು ನೋಡ್ತು, ಆದ್ರೆ ಹುಷಾರಾಗಿನೇ ಬಂತು. ಅವಾಗ ಬೇಸಿಗೆ ಅಲ್ಲ, ತುಂಬಾ ಆ ವರ್ಷನೂ ಮಳೆ ಕಡಿಮೆ ಆಗಿತ್ತು, ನೀರಿನ ಮಟ್ಟ ಬಹಳ ಕೆಳಗಿಳಿದೋಗಿತ್ತು. ಆನೆ ನಾವು ಇಳಿದ್ರು ಮೊಣಕಾಲ್ ತನಕನೂ ನೀರು ಬರ್ತಾ ಇರ್ಲಿಲ್ಲ, ಅಷ್ಟು ಎಲ್ಲ ಒಣಗಿದೆ. ಸುತ್ತಮುತ್ತ ಇರೋ ನಮ್ಮ ಜಮೀನ್ ಹತ್ರ ಒಂದು ಲೊಕ್ಕೆರೆ ಗುಡ್ಡ ಇದೆ, ಅದನ್ನು ಗುಡ್ಡ ಎಲ್ಲ ಒಣಗಿದೆ. ಸುತ್ತಮುತ್ತ ಪ್ರದೇಶನೇ ಹಂಗೆ ಬಹಳ ಡ್ರೈ ಏರಿಯಾ, ಅದು ಎಲ್ಲ ಕಡೆ ಒಣಗಿದೆ. ಆನೆ ನೀರಿಗೆ ಬಂದಿದೆ. ಕರಿಯಪ್ಪ ಇದ್ದಾನೆ, ಬೆಳ್ಳಮ್ಮ ಇದೆ, ಅವ್ರದ್ದು ಮೇಕೆ ಕುರಿಗಳಿದ್ದಾವೆ. ನನಗೆ ಟೆನ್ಷನ್, ಬರುತ್ತೋ ಇಲ್ವೋ ಆನೆ, ಪಾಪ ನೀರು ಕುಡಿಯಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ. ಆನೆ ಸುಮಾರು ಪೊದೆಯಿಂದ ಇಟ್ಸ್ ನೌ ಫುಲ್ಲಿ ವಿಸಿಬಲ್. ಸುಮಾರು ಒಂದು 25-30 ವರ್ಷದ ಆನೆ ಇರ್ಬೋದು, ಟಸ್ಕರು, ಒಂಟಿ ಆನೆ ಬಂತು. ಮತ್ತೆ ನೀರು ಸೇರೋಕಿನ ಮುಂಚೆ, ನೀರನ್ನ ಬದಿಗೆ ಬರೋಕಿನ ಮುಂಚೆ ಅರ್ಧ ದಾರಿಯಲ್ಲಿ ನಿಂತ್ಕೊಳ್ತು. ಎಲ್ಲಾರನ್ನೂ ಅಬ್ಸರ್ವ್ ಮಾಡ್ತಿದೆ. ಮೇಕೆಗಳ ಹತ್ರ ಅದ್ರ ಸೊಳ್ಳೆ ಎತ್ಬಿಟ್ಟು ಸ್ಮೆಲ್ ಮಾಡ್ತಾ ಇದೆ, ಚೆಕ್ ಮಾಡ್ತಾ ಇದೆ, ಏನ್ ಪ್ರಾಣಿಗಳು, ಯಾರು ಸೇಫಾ ಅಲ್ವಾ, ಅದನ್ನೆಲ್ಲ ಅನಲೈಸ್ ಮಾಡಿ, ದೂರದಲ್ಲೂ ಇದಾರೆ, ಸೇಫೋನು ಅಂತ ಹೇಳಿ ನೀರಿಗೆ ಬಂತು. ನೀರಿಗೆ ಬಂದಿದ್ದು ನೀರಿಗೆ ಇಳಿದು ಒಂದ್ ಸ್ವಲ್ಪ ನೀರು ಕುಡಿತು. ಒಂದು 30 ಸೆಕೆಂಡ್ ನೀರು ಕುಡಿದಿರ್ಬೇಕಷ್ಟೆ. ಅಷ್ಟರೊಳಗೆ ಅದು ಯಾರೋ ರಸ್ತೆಯಲ್ಲಿ ಹೋಗ್ತಿದ್ದವರು, ಒಂದು 3 ಮೋಟರ್ ಬೈಕ್ನವರು ಆನೆ ನೋಡ್ಬಿಟ್ರು ಅನ್ಸುತ್ತೆ. ಕೆರೆ ಏರಿ ಮೇಲೆನೆ ಆನೆ ಮೋಟರ್ ಬೈಕಲ್ಲಿ ಬಂದು ಆನೆನ ಓಡಿಸ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಹೇ 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 ಅಂತ ಕಿರ್ಚಾಡ್ಬಿಟ್ಟು, ಆ ಟಸ್ಕರ್ ಇದ್ದಿದ್ದು ಅದು ಆನೆ ಪಾಪ ನೀರೇ ಕುಡ್ದಿಲ್ಲ ಇನ್ನು. ಸಾಮಾನ್ಯವಾಗಿ ಆನೆಗಳು ನೀರಿಗೆ ಬಂದರೆ ಒಂದು 20-25 ನಿಮಿಷನಾದರೂ ನೀರು ಕುಡಿಯುತ್ತೆ. ಆಮೇಲೆ ತುಂಬ ಬಿಸಿಲಿದ್ರೆ ನೀರಲ್ಲಿ ಮಲಗೋದು ಅದೆಲ್ಲ ಮಾಡಿ ಒಂದು 30-40 ನಿಮಿಷ ನೀರಲ್ಲಿ ಕಳೆದು ಆಮೇಲೆ ಹೋಗೋದು ಸಾಮಾನ್ಯ. ಇದೊಂದು 30-40 ಸೆಕೆಂಡ್ ಕಳಿಸಿದೆ ಅಷ್ಟೇ. ಯಾರೋ ಒಂದು 6 ಮೋಟ್ರ್ ಬೈಕಲ್ಲಿ ಒಂದು 9-10 ಜನ ಬಿಳಿ ಶರ್ಟು ಬಿಳಿ ಪಂಚೆ ಹಾಕೊಂಡಿದ್ದಾರೆ, ಬಂದು ಆನೆನ ಓಡಿಸ್ಬಿಟ್ರು. ನೀರು ಕುಡಿಯೋಕ್ಕೂ ಬಿಡಲಿಲ್ಲ. ಆನೆ ಕಿರ್ಚ್ಕೊಂಡು ಬಾಲ ಎತ್ಕೊಳ್ಳುತ್ತೆ. ಅದಕ್ಕೆ ಗಾಬರಿ ಆದಾಗ ಬಾಲನ ಸ್ಟ್ರೈಟ್ ಮಾಡುತ್ತೆ. ಕಿವಿನ ಮುಂದೆ ಮಾಡಿಕೊಂಡು ಕಾಡೊಳಗಡೆ ಓಡೋಯ್ತು. ಓಡೋಗಿದ ತಕ್ಷಣ ನಾನು ಏರಿ ಮೇಲೆ ಕರಿಯಪ್ಪನ ಹಿಂದ್ಗಡೆ ಕೂತಿದ್ದೆ. ಅವನು ಕರಿಯಪ್ಪ ಶುರು ಮಾಡ್ದ ನೋಡಿ ಬೈಯಕ್ಕೆ ಅವ್ರಿಗೆ. ನಾನು ಭಾಳ ಆಶ್ಚರ್ಯ ಆಗೋಯ್ತು ನನಗೆ. ಏನು ಸ್ವಾಮಿ ಅದೊಂಚೂರು ನೀರು ಕುಡಿಯೋಕೆ ಬಿಡಲ್ಲ, ಇವ್ರಿಗೇನು ಬಂದೈತೆ. ಅದು ಆ ಚಾಮರಾಜನಗರದ ಕನ್ನಡ ಭಾಷೆ ಮಾತ್ರ ಭಾಳ ಚೆನ್ನಾಗಿರ್ತದೆ, ನಮಗೆ ಅರ್ಥ ಆಗಲ್ಲ ಆ ಕನ್ನಡದಲ್ಲಿ. ಬೈತಾವನೆ ನೋಡಿ, ಒಂದ್ಸಲ ನೀರು ಕುಡಿಯೋಕೆ ಬಿಡಲ್ಲ ಇವರು. ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಇವ್ರಿಗೆ, ಅದು ಯಾಕೆ ಕಿರ್ಚ್ಕೋಬೇಕು ಇವರು. ಅವನು ಎಷ್ಟು ಕಾಳಜಿಯಿಂದ ಬೆಳ್ಳಮ್ಮನು ಅವನ ಜೊತೆ ಶುರು ಮಾಡಿದ್ಲು ಬೈಯಕ್ಕೆ ಅವ್ರನ್ನ. ಅಂದರೆ ಜೋರಾಗಿ ಬೈಯಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಇವನು ಕರಿಯಪ್ಪ ಸೋಲಿಗನು, ಒಂಥರ ಇದು ಸೋಷಿಯಲ್ ಹೈರಾರ್ಕಿ ಇರ್ತದಲ್ಲ, ಹಾಗಾಗಿ ಇವನು ಅವ್ರಿಗೆ ನೇರವಾಗಿ ಬೈಯಂಗಿಲ್ಲ. ನನ್ನ ಹತ್ರ ಬೈಕೋತಾವನು ಅವನು. ಆ ಆನೆಗೆ ನೀರು ಕುಡಿಲಿಕ್ಕೆ ಬಿಡಲಿಲ್ಲ ಅಂಥೇಳಿ ಒಂದು 10-15 ನಿಮಿಷ ಬೈದಿರ್ಬೇಕು ಕರಿಯಪ್ಪ. ಒಂದು 5 ನಿಮಿಷ ಸುಮ್ಮನಿದ್ರೆ ಏನಾಗಿರೋದು ಇವ್ರಿಗೆ, ಅವ್ರು ಯಾಕಂಗೆ ಒಯ್ಕೋಬೇಕು, ಅವ್ರಿಗೇನು ಕೆಲಸ ಇಲ್ಲಿ, ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ಆನೆಗೆ ನೀರೇ ಕುಡಿಯೋಕೆ ಬಿಡಲಿಲ್ಲ ಅಂಥೇಳಿ ಕರಿಯಪ್ಪ ಒಂದು 15 ನಿಮಿಷ ಬೈದ ನೋಡಿ. ನನಗೆ ಕರಿಯಪ್ಪನ ನೋಡೋ ದೃಷ್ಟಿಕೋನನೇ ಅವತ್ತಿಂದ ಬದಲಾಯಿತು. ಅವನಂತ ಜನರನ್ನು ನೋಡೋ ದೃಷ್ಟಿಕೋನನು ಸಾಕಷ್ಟು ಬದಲಾಗುತ್ತೆ ಅವಾಗ. ಅವ್ರೂ ಸಹ ಅಲ್ಲೇ ಸ್ಥಳೀಯ ಹಳ್ಳಿಯವರನ್ನೇ, ಆದರೆ ಅವರು ಆನೆನ ನೋಡ್ತಿದ್ದ ದೃಷ್ಟಿಕೋನ ಬೇರೆ. ಅವರು ಆನೆನ ಓಡಿಸಿದ್ರು ಅಷ್ಟೇ. ಆದ್ರೆ ಕರಿಯಪ್ಪ ದಿವಸ ಮೇಕೆ ಕುರಿ ಮೇಯಿಸ್ಕೊಂಡು ಆನೆಗಳ ಹತ್ರ ಹೋಗ್ತಾನೆ ಬರ್ತಾನೆ. ಅವನಿಗೆಂದೂ ಆನೆಯಿಂದ ತೊಂದರೆ ಆಗಿಲ್ಲ. ಅವ್ರುಗಳಿಗೆ ಬಹುಶಃ ಆನೆಯಿಂದ ತೊಂದರೆ ಆಗಿರ್ಬೋದು, ಅವ್ರುಗಳಿಗೆ ಆನೆಗಂದ್ರೆ ವೈರಿ. ಆದ್ರೆ ಕರಿಯಪ್ಪನಿಗೆ ಆನೆಯಿಂದ ತೊಂದರೆ ಅನ್ಸೇ ಇಲ್ಲ ಎಂದೂ. ಆನೆಗಳಿದ್ರು ಅವ್ನು ನೋಡ್ಕೋತಾನೆ, ಅವ್ನ ಪಾಡಿಗೆ ಅವ್ನು ದೂರ ಬಂದ್ಬಿಡ್ತಾನೆ ಅಷ್ಟೇ. ಆದ್ರೆ ಕರಿಯಪ್ಪನ ಪ್ರೀತಿ ಎಷ್ಟು ಚೆನ್ನಾಗಿತ್ತು. ಆನೆ ನೀರು ಕುಡಿಯಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕರಿಯಪ್ಪ ಬೆಳ್ಳಮ್ಮಂಗ್ ಇಬ್ಬರಿಗೂ ನಾನು ಅಂಥವ್ರನ್ನ ನೋಡೋ ದೃಷ್ಟಿಕೋನ ಬಹಳ ಬದಲಾಯಿಸ್ಬಿಟ್ಟ. ಆ ಆನೆಗೆ ನಾನು ಇವತ್ತು ಅದಕ್ಕೆ ನಂಬರ್ ಕೊಟ್ಕೊಂಡಿದ್ದೀನಿ, M2 ಅಂತ ಹೇಳಿ. ಆದ್ರೆ ನನ್ನ ಭಾಷೆಯಲ್ಲಿ ಅದಕ್ಕೆ ಕರಿಯಪ್ಪನ ಸಲಗ ಅಂತಾನೆ ಕರೆದಿದ್ದೀನಿ. ಇವತ್ತಿನ ತನಕ ಮತ್ತೆ ನಾನು ಕರಿಯಪ್ಪನ ಸಲಗನ ಇನ್ನೊಂದ್-2 ಸಲ ನೋಡಿದೆ. ನಮ್ ಕೆರೆಗೆ ಬರುತ್ತೆ ಅದು ನೀರು ಕುಡಿಲಿಕ್ಕೆ. ಆದ್ರೆ ಅದನ್ನ ನೋಡಿದಾಗೆಲ್ಲ ಕರಿಯಪ್ಪ ಜ್ಞಾಪಕ ಬರ್ತಾನೆ. ಆದ್ರೆ ಇವತ್ತು ನಾನು ಕರಿಯಪ್ಪ ನಮ್ಮ ಮೇಜರ್ ಡಿಸ್ಕಷನ್ನು, ನಾನು ಯಾವುದು ಆನೆ ಎಕ್ಸ್ಪರ್ಟ್ಗಿಂತ ಮಾಡೋಕ್ಕಿಂತ ಜಾಸ್ತಿ ಕರಿಯಪ್ಪನ ಜೊತೆ ಮಾತಾಡ್ತೀನಿ. ಆನೆಗಳು ಅವನು ಸೀಸನಲ್ಲು ಏನ್ ತಿಂತವೆ, ಅದನ್ನ ಸ್ಥಳೀಯ ಆಡು ಭಾಷೆಯಲ್ಲಿ ಏನ್ ಕರೀತಾರೆ, ಇದನ್ನೆಲ್ಲ ನಾನು ಕರಿಯಪ್ಪ ಬಹಳ ಫ್ರೆಂಡ್ಗಳು. ನಮಗೆ ಅವನಿಗೆ ಕಾಮನ್ ಥ್ರೆಡ್ ಏನು ಅಂತ ಹೇಳಿದ್ರೆ, ನೀವು ನಂಬಕ್ಕಾಗಲ್ಲ, ಇಟ್ಸ್ ಅನ್ ಎಲಿಫೆಂಟ್.
ಎಲಿಫೆಂಟ್ ಇಸ್ ಅ ಥ್ರೆಡ್ ಆ್ಯಂಡ್ ಕಾಮನ್ ಡಿಸ್ಕಷನ್ ಪಾಯಿಂಟ್ ಬಿಟ್ವೀನ್ ಮೀ ಆ್ಯಂಡ್ ಕರಿಯಪ್ಪ. ಬೇರೆ ವಿಚಾರನೂ ಮಾತಾಡ್ತೀವಿ, ಆದರೆ ಹಿ ಈಸ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಇನ್ ದಟ್ ವೇ ಟುಡೇ. ಹಾಗಾಗಿ ನನಗೆ ಕರಿಯಪ್ಪನ ಸಲಗ ಮತ್ತು ಕರಿಯಪ್ಪನ ಆ ವೃತ್ತಾಂತ ಏನು ನಡೀತು ಅವತ್ತು ಮಾರ್ಚ್ ತಿಂಗಳಲ್ಲಿ, ಇಟ್ ಈಸ್ ಅಗೇನ್ ಒನ್ ಮೋರ್ ವೆರಿ ನೈಸ್ ಮೂಮೆಂಟ್ ಐ ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ಐ ವಿಲ್ ರಿಮೆಂಬರ್. ಆ್ಯಂಡ್ ಈ ಥರ ಚಿಕ್ಕ ಪುಟ್ಟ ಘಟನೆಗಳೇ ಅಷ್ಟೇ ನಾವು ಬೇರೆಯವ್ರನ್ನ ನೋಡೋ ದೃಷ್ಟಿಕೋನನೂ ಸಹ ಸಾಕಷ್ಟು ಬದಲಾಯಿಸ್ಬಿಡುತ್ತೆ. ಅಬ್ಸಲ್ಯೂಟ್ಲಿ, ವಾಟ್ ಅ ಬ್ಯೂಟಿಫುಲ್ ಸ್ಟೋರಿ. ಒಂದೊಂದ್ಸಲ ಅದೇ ಯೋಚನೆ ಮಾಡ್ತೀವಿ, ಎಷ್ಟೊಂದ್ಸಲ ಎಸ್ಟೇಟ್ಗಳಲ್ಲಿ ಇದೆ ಆನೆಗಳು ಒಳಗೆ ಬಂದ್ಬಿಟ್ವು, ಕ್ರಾಪ್ಸ್ನ ಹಾಳು ಮಾಡಿಬಿಟ್ಟು, ಹಾಗೆ ಜನ ಮರ್ತು ಹೋಗಿದ್ದಾರೆ. ನಾವು ಅವ್ರ ಜಾಗಕ್ಕೆ ಹೋಗಿ ನಮ್ಮ ಎಸ್ಟೇಟ್ ಮಾಡಿರೋದು, ಆನೆಗಳೇ ನಮ್ಮ ಜಾಗಕ್ಕೆ ಬಂದಿರೋದಲ್ಲ. ಇದು ಉಲ್ಟನೇ ನೆರೆಟಿವ್ ಚೇಂಜ್ ಮಾಡ್ಬಿಟ್ಟಿದೀವಿ ನಾವು. ಸೊ ಯಾರಾದ್ರೂ ಬಂದು ನಮ್ಗೆ ಹೇಳಿದ್, ಅಟ್ಲೀಸ್ಟ್ ನನಗ್ ಬಂದು ಹೇಳಿದ್ರೆ ಈ ತರ ನಮ್ಮ ಎಸ್ಟೇಟ್ಗೆ ಆನೆ ಬಂದಿದ್ದೆ, ಸರಿ ಇಲ್ಲಪ್ಪ ನೀನ್ ಆನೆ ಎಸ್ಟೇಟ್ಗೆ ಹೋಗಿರೋದು, ಸೊ ಪ್ಲೀಸ್ ಅವ್ರು ಏನೇನ್ ತಿನ್ಕೊಂಡು ಹೋಗ್ತಾವೋ ತಿನ್ಕೊಂಡು ಹೋಗ್ಲಿ ಬಿಡು. ಯುನೋ ಅವರು ಕೂಡ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕಂದ್ರೆ ದೇ ಅಪ್ಯಾರೆಂಟ್ಲಿ ಅಡಿಕೆ ಮರ ಇಟ್ಟು ಅಂದ್ರೆ ಇದನ್ನ ಕುಡಿತಾರ, ಏನಂತ ಬೈನೆ ಮರ ಇರ್ಬೋದು, ಬೈನೆ ಮರ. ಸೊ ಏನೋ ಕುಡ್ದು ಆನೆಗಳು ಹೈ ಆಗ್ತವೆ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಅಂದ್ರೆ ಸಮ್ ಜ್ಯೂಸ್ ಆಫ್ ಅಡಿಕೆ ಮರದ್ದು ನೀರಾ ತರ ಏನೋ ಅವಕ್ಕೆ ತುಂಬಾ ಇಷ್ಟ ಕುಡಿಯಕ್ಕೆ, ಚಿಲ್ ಮಾಡಕ್ಕೆ. ಪಶ್ಚಿಮ ಘಟ್ಟಗಳಲ್ಲಿ ಬೈನೆ ಮರ ಅಂತ ಬರುತ್ತೆ, ಕ್ಯಾರಿಯೋಟಾ ಯುರೆನ್ಸ್ ಅಂತ ಹೇಳಿ. ಅದಕ್ಕೆ ಜನನೂ ಮಡಕೆ ಕಟ್ತಾರೆ ಹೆಂಡ ತೆಗಿಲಿಕ್ಕೆ. ಕೆಲವು ಸಲ ಆನೆಗಳು ತಿಂತವೆ. ಆದ್ರೆ ಅದಕ್ಕಿಂತ ಬಹಳ ಫೇಮಸ್ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ ಅಮರೂಲಾ ಅಂತ ಒಂದು ಮರ ಇದೆ. ಅಮರೂಲಾ ಹಣ್ಣನ್ನ ಆನೆಗಳು ಹೈ ಆಗಿರೋದು ಬಹಳ ವಿಡಿಯೋಗಳಿದಾವೆ. ಆನೆಗಳ ಜೊತೆಗೆ ಆ ಬಬೂನ್ಸ್, ಆ ಮಂಗಗಳೇನಿದೆ ಅದು ಹೈ ಆಗಿರೋ ವಿಡಿಯೋಗಳು ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬಹಳ ಸಿಗುತ್ತೆ. ನಮ್ಮ ಜನ ಇಂದಿರಾನಗರ ಮೇನ್ ರೋಡ್ ಅಲ್ಲಿ ಅಲ್ಲಿ ಇಲ್ಲಿ ಸಂಜೆ ಹೆಂಗ್ ಹೋಗ್ತಾರೆ ಅದೇ ತರ ಅವುಗಳು ಓಡಾಡ್ತಾ ಇರುತ್ತೆ. ಅಬ್ಸಲ್ಯೂಟ್ಲಿ. ನಾವು ಕೋಳ, ಇಂದಿ, ಜಾಯ ಅಂತ ಜಾಗಗಳಲ್ಲಿ ಜನ ಹೋಗಿರೋ ತರ ಕಾಡುಗಳಲ್ಲಿ ನಮ್ಮ ಆನೆಗಳು ಹೋಗುತ್ತೆ. ಬಟ್ ಫಂಟಾಸ್ಟಿಕ್ ಸ್ಟೋರೀಸ್ ಹೇಳ್ತಾ ಇದ್ರ ಡಾಕ್ಟರ್ ಸಂಜಯ್ ಗುಬ್ಬಿ ಅವರೇ, ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೊಂದು ಸ್ಟೋರಿ ಜೊತೆಲಿ ನಾವು ವಾಪಸ್ ಬರೋದು ಗ್ಯಾರಂಟಿನೇ. ಸೊ ಕೇಳ್ತಾರೆ ಇದು ಫಂಟಾಸ್ಟಿಕ್ ಮಾರ್ನಿಂಗ್ಸ್. ನಾನು ನಿಮ್ಮ ಆರ್ಜೆ ಪಲ್ಲವಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.